ನಮ್ಮ ಭೀಮಾ ಮತ್ತು ಮಹೇಂದ್ರ ಹುಲಿ ಕಾರ್ಯಾಚರಣೆ ಪೊನ್ನಂಪೇಟೆಯ ಭಾಗದಲ್ಲಿ ನಿನ್ನೆ ಜರುಗಿತು. ಯಶಸ್ವಿಯಾಗಿ ಕಾರ್ಯಾಚರಣೆಯು ಸಹ ಮುಗಿದಿದೆ. ಮಹೇಂದ್ರ ಭೀಮಾ ಹುಲಿ ಕಾರ್ಯಾಚರಣೆಗೆ ಎಂಟ್ರಿ ಕೊಟ್ಟರೆ ಅಲ್ಲಿಗೆ ಎಲ್ಲರೂ ಅರ್ಥ ಮಾಡ್ಕೋಬೇಕು, 90% ಸಕ್ಸಸ್ ರೇಟ್ ಜಾಸ್ತಿನೇ ಇರುತ್ತೆ. ಯಾಕೆಂದರೆ ಮಹೇಂದ್ರ ಯಾವ ರೀತಿ ಹುಲಿ ಕಾರ್ಯಾಚರಣೆಯನ್ನು ಮಾಡ್ತಾನೆ ತಾವೆಲ್ಲರೂ ನೋಡಿರ್ತೀರ. ತುಂಬಾ ಪರ್ಫೆಕ್ಟಾಗಿ ಹುಲಿ ಕಾರ್ಯಾಚರಣೆ, ಹುಲಿಯ ಸ್ಮೆಲ್ಲನ್ನು ಗ್ರಹಿಸಿ ಎಲ್ಲಿ ಹುಲಿ ಇದೆ ಸೊ ಅಲ್ಲಿಗೆ ಡೈರೆಕ್ಟ್ ಎಂಟ್ರಿ ಕೊಟ್ಬಿಡ್ತಾನೆ ಮಹೇಂದ್ರ. ಇನ್ನು ನಮ್ಮ ಭೀಮಾ ಕೂಡ ಅಷ್ಟೇ, ಸಣ್ಣ ಏಜ್ ಆದರೂ ಹುಲಿಗಂತೂ ಎದುರೋದೇ ಇಲ್ಲ. ಭೀಮಾ ಕೂಡ ಸಕ್ಕದಾಗಿ ಒಂದು ಬಂಡ್ ಧೈರ್ಯ ಅಂತಾರಲ್ಲ, ಭೀಮನಿಗೂ ಕೂಡ ಅದೇ ರೀತಿ ತುಂಬಾ ಬಲಶಾಲಿ ಮತ್ತು ಧೈರ್ಯವಂತ ಆನೆ. ಭೀಮ ಮಹೇಂದ್ರ ಹುಲಿ ಕಾರ್ಯಾಚರಣೆಯಲ್ಲಿ ತುಂಬಾ ಹೆಸರುವಾಸಿಯಾಗಿರುವಂಥ ಕುಮ್ಕಿ ಆನೆಗಳು. ಈಗಾಗಲೇ ಸಾಕಷ್ಟು ಹುಲಿ ಕಾರ್ಯಾಚರಣೆಗಳನ್ನೆಲ್ಲ ಮಾಡಿದ್ದಾರೆ. ಅದೇ ರೀತಿ ಪೊನ್ನಂಪೇಟೆ ಭಾಗದಲ್ಲಿ ಹುಲಿ ಸೆರೆಗೆ ಒಂದು ಆರ್ಡರ್ ಸಹ ಬಂದಿರುತ್ತೆ. ನಿನ್ನೆ ಒಂದು ಲೊಕೇಶನ್ಗೆ ಸಹ ಹೋಗಿ ರೀಚ್ ಆಗ್ತಾರೆ ಹುಲಿಯನ್ನು ಸೆರೆ ಹಿಡಿಬೇಕು ಅಂತ. ನಂತರ ಪೂಜೆಯನ್ನು ಸಹ ಮಾಡಲಾಗುತ್ತೆ ಭೀಮಾ ಮತ್ತು ಮಹೇಂದ್ರ ಆನೆಗೆ. 2 ಆನೆಗಳೇ ಸಾಕಾಗುತ್ತೆ ಒಂದು ಹುಲಿ ಸೆರೆ ಕಾರ್ಯಾಚರಣೆಗೆ. ಯಾಕೆಂದರೆ ಈ 2 ಎಸ್ಪೆಷಲಿ ಆನೆಗಳಿದೆಯಲ್ಲ ತುಂಬಾ ಪಳಗ್ಬಿಟ್ಟಿದ್ದಾವೆ. ಹುಲಿಯನ್ನು ಸೆರೆ ಹಿಡಿಯುವಲ್ಲಿ 100% ಸಕ್ಸಸ್ ರೇಟ್ ಇರುತ್ತೆ. ಸೊ ಹೀಗಾಗಿ ಈ 2 ಆನೆಗಳು ಇದ್ಬಿಟ್ರೆ ಸಾಕು, ಒಂದು ದೊಡ್ಡ ಶಕ್ತಿ ಇದಂತೆ. ಮತ್ತು ಎಂಟೈರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೊ ಹುಲಿ ಕಾರ್ಯಾಚರಣೆ ಅಂತ ಬಂದರೆ ಏನಿಲ್ಲ ಅಂದರೂ 50ರಿಂದ 60 100 ಸ್ಟಾಫ್ ತನಕ ಒಂದು ಎಕ್ಸಿಡ್ ಸಹ ಆಗುವಂಥ ಒಂದು ಚಾನ್ಸಸ್ ಇದೆ. ಕಾಡಾನೆ ಕಾರ್ಯಾಚರಣೆಗಳಿಗಿಂತ ಈ ಒಂದು ಹುಲಿ ಕಾರ್ಯಾಚರಣೆ ತುಂಬಾ ರಿಸ್ಕಿ ಮತ್ತು ಡೇಂಜರಸ್ ಆಗಿರುತ್ತೆ. ಕಾಡಾನೆ ಕಾರ್ಯಾಚರಣೆ ಅಂದರೂ ಏನಿಲ್ಲ ಅಂದರೂ ಒಂದು 150 ಸ್ಟಾಫ್ ಭಾಗಿಯಾಗ್ತಾರೆ. ಇನ್ನು ಹುಲಿ ಕಾರ್ಯಾಚರಣೆಗೆ ಅದರಲ್ಲಿ ಅರ್ಧ ತಗೋಬೋದು, ಅಷ್ಟು ಸ್ಟಾಫ್ಗಳು ಭಾಗಿಯಾಗ್ತಾರೆ. ಮತ್ತು ಡ್ರೋನ್ ಟೀಮ್ ಇರುತ್ತೆ, ETF ಸ್ಟಾಫ್ ಇರುತ್ತೆ, ಆಮೇಲೆ ಆನೆ ಮಾವುತ ಕಬಡ್ಡಿ ಟೀಮ್ ಆಗಿರ್ಬೋದು. ಸೊ ಎಲ್ಲ ಒಂದು ಟೀಮ್ ಎಫರ್ಟ್ ಮತ್ತು ಟೀಮ್ ಜೊತೆಗೇನೆ ಈ ಒಂದು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ನಿನ್ನೆ ಸಂಜೆ ಅಥವಾ ರಾತ್ರಿ ಅಷ್ಟೊತ್ತಿಗೆ ಹುಲಿ ಕೂಡ ಸೆರೆಯಾಗುತ್ತೆ. ಸೊ ಗಮನಿಸ್ತಾ ಇರ್ಬೋದು, ಮಹೇಂದ್ರ ಮತ್ತು ಭೀಮಾ ಎಂಟ್ರಿ ಪೊನ್ನಂಪೇಟೆ ಭಾಗದಲ್ಲಿ ಬಹಳನೇ ಚೆನ್ನಾಗಿ ಬರ್ಮಾಡ್ಕೊಳ್ತಾರೆ. ಮತ್ತು ಅಲ್ಲಿ ವಿಶೇಷವಾಗಿ ಆನೆಗಳು ಆಗಮಿಸಿದ ತಕ್ಷಣ ಮುಖ್ಯವಾಗಿ ಮಾಡಬೇಕಾಗಿರುವಂಥ ವಿಚಾರ ಅದುವೇ ಆನೆಗಳಿಗೆ ನೀರು ಕುಡಿಸೋದಾಗಿರ್ಬೋದು. ಕಂಪ್ಲೀಟಾಗಿ ಆನೆಗಳಿಗೆ ಸ್ವಲ್ಪ ಮೈಯನ್ನು ತೊಳೆದು ಪೂಜೆಗೆ ಆನೆಗಳನ್ನು ನಿಲ್ಲಿಸ್ತಾರೆ. ಪೂಜೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕಾರ್ಯಾಚರಣೆಯನ್ನು ತಗೊಳ್ಳಿ, ಅಲ್ಲಿ ಆನೆಗಳಿಗೆ ಪೂಜೆ ಕಂಪ್ಲೀಟಾಗಿ ಫಸ್ಟ್ ಪ್ರಿಫರೆನ್ಸ್ ಅದಾಗಿರುತ್ತೆ. ಮುಖ್ಯವಾಗಿ ಡಾಕ್ಟರ್ ರಮೇಶ್ ಅವರು ಇದರಲ್ಲಿ ಭಾಗಿಯಾಗಿರ್ತಾರೆ. ಮತ್ತು DRFO ರಂಜನ್ ಸರ್ ಅಂದರೆ ದುಬಾರಿಯ ಒಂದು ಮುಖ್ಯಸ್ಥರಾದಂಥ ರಂಜನ್ ಸರ್ ಅವರು ಇದರಲ್ಲಿ ಭಾಗಿಯಾಗಿರ್ತಾರೆ. ಮತ್ತು ಅಲ್ಲಿರುವಂಥ ಸ್ಥಳೀಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಸೊ ಮತ್ತು ಅಲ್ಲಿರುವಂಥ ಸ್ಥಳೀಯ DCF ಅವರು ಮತ್ತು ACF ಅವರು, ಇನ್ನಿತರ ಸ್ಟಾಫು ಮತ್ತು ETF ಸಿಬ್ಬಂದಿ ವರ್ಗದವರು, ಸೊ ಅವರೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಮತ್ತು ಅಕ್ಕಪಕ್ಕ ಸ್ಥಳೀಯ ಒಂದು ಕಾಫಿ ಎಸ್ಟೇಟ್ಗಳೆಲ್ಲವೂ ಕೂಡ ಪೊನ್ನಂಪೇಟೆ ಭಾಗದಲ್ಲಿ ಅಲ್ಲಿರುವಂಥ ಕೆಲವೊಂದಿಷ್ಟು ಸ್ಥಳೀಯರು, ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಈ ಒಂದು ಹುಲಿಯನ್ನು ಸೆರೆ ಹಿಡಿಲೇಬೇಕು ಅಂತ ತುಂಬಾ ಪ್ರೆಷರ್ ಇತ್ತು. ಹಾಗಾಗಿ ಆರ್ಡರ್ ಸಹ ಬರುತ್ತೆ. ಡ್ರೋನ್ ಟೀಮನ್ನು ಸಹ ನೀವು ನೋಡ್ತಾ ಇರ್ಬೋದು. ಮತ್ತು ಟ್ರ್ಯಾಕಿಂಗನ್ನು ಸಹ ಮಾಡ್ತಾ ಇರ್ತಾರೆ. ಟ್ರ್ಯಾಕಿಂಗು ಕೂಡ ಈ ಒಂದು ಹುಲಿ ಸಿಕ್ಕಿರುತ್ತೆ. ಆದ ಕಾರಣ ಕಾರ್ಯಾಚರಣೆಯನ್ನು ಶುರು ಮಾಡ್ಕೊತಾರೆ. ನಿನ್ನೆ ಬೆಳಗ್ಗೆ ಒಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಕಾಯಿ ಹೊಡೆಯುವುದಾಗಿರ್ಬೋದು, ಮತ್ತು ಹೂವನ್ನು ಆನೆಗಳಿಗೆ ಹಾಕುವಂಥದ್ದು ಪೂಜೆ, ವಿಶೇಷವಾದಂಥ ಪೂಜೆ ತುಂಬಾ ಮುಖ್ಯವಾಗಿರುತ್ತೆ. ಪೂಜೆ ಮಾಡಲೇಬೇಕು ಯಾವುದೇ ಒಂದು ಕಾರ್ಯಾಚರಣೆಗೆ ತೆರಳುವಂಥ ಸಮಯ ಇದ್ದರೂ. ಪೂಜೆಯನ್ನು ಮುಗಿಸಿ ನಂತರ ಕಾರ್ಯಾಚರಣೆಗೂ ಸಹ ತೆರಳುತ್ತಾರೆ. ಅದೇ ರೀತಿ ಕಾರ್ಯಾಚರಣೆ ಯಶಸ್ವಿಯಾಗಿ ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ. ಹುಲಿಯು ಕೂಡ ಸೆರೆಯಾಗುತ್ತೆ. ಈ ಒಂದು ಹುಲಿ ಕಾಲಿಗೆ ಸ್ವಲ್ಪ ಗಾಯಗಳಾಗಿರುತ್ತೆ. ಸೊ ಹಾಗೆ ಹೆಚ್ಚಿನ ಚಿಕಿತ್ಸೆಗೆ ಅದನ್ನು ಬನ್ನೇರುಘಟ್ಟಾಗೆ ಶಿಫ್ಟ್ ಸಹ ಮಾಡ್ತಾರೆ. ಮಹೇಂದ್ರ ಆನೆ ಮೇಲೆ ಡಾಕ್ಟರ್ ರಮೇಶ್ ಅವರು ತೆರಳಿದರೆ, ಭೀಮಾ ಆನೆ ಮೇಲೆ ಇನ್ನು ಶಾರ್ಪ್ ಶೂಟರ್ ಅವರು ರಂಜನ್ ಅವರು ಸಹ ತೆರಳಿರ್ತಾರೆ. ಇಬ್ಬರು ಸಹ ಒಂದು ನೆಕ್ಸ್ಟ್ ಲೆವೆಲ್ ಕೆಲಸವನ್ನು ಮಾಡ್ತಾರೆ. ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಸಾಕ್ಷಿಯಾಗಿರುತ್ತೆ. ತುಂಬ ಚೆನ್ನಾಗಿ ಕಾರ್ಯಾಚರಣೆ, ಒಂದು ದಿವಸದಲ್ಲಿ ಅತಿ ಬೇಗನೆ ಕಾರ್ಯಾಚರಣೆ ಮುಗಿದಿದೆ ಅಂತ ಹೇಳ್ಬೋದು. ಸೂಪರ್ ಅಂತ ಹೇಳ್ಬೋದು. ಭೀಮಾ ಆನೆ ಟೀಮ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಸೂಪರ್. ಬಹಳನೇ ಖುಷಿಯಾಗುತ್ತೆ ಈ ಆನೆ ಟೀಮ್ನ ನೋಡಿದ್ರೆ. ಎಲ್ಲರೂ ಕೂಡ ಖುಷಿ ಪಡ್ತಾರೆ ಈ ಒಂದು ಆನೆ ಟೀಮ್ನ. ಅದೇ ರೀತಿ ಮಹೇಂದ್ರ ಹುಲಿ ಎಕ್ಸ್ಪರ್ಟ್ ಅನ್ಬೋದು. ಹುಲಿ ಕಾರ್ಯಾಚರಣೆಗೆ ಬಂದರೆ ಬಹಳನೇ ಸಖತ್ತಾಗಿ ಮಾಡ್ತಾರೆ. ಗಮನಿಸ್ತಾ ಇರ್ಬೋದು. ಹುಲಿಯು ಕೂಡ ಸರಿಯಾಗುತ್ತೆ ರಾತ್ರಿ ಅಷ್ಟೊತ್ತಿಗೆ. ಎಲ್ಲ ಕಂಪ್ಲೀಟ್ ಅಬ್ಸರ್ವೇಷನನ್ನು ಮಾಡ್ತಾರೆ. ಸ್ವಲ್ಪ ಕಾಲಿಗೆ ಪೆಟ್ಟಾಗಿರುತ್ತೆ. ಟ್ರೀಟ್ಮೆಂಟ್ಗಾಗಿ ಬನ್ನೇರುಘಟ್ಟಗೆ ಸಹ ಶಿಫ್ಟ್ ಮಾಡ್ತಾರೆ. ತಪ್ಪದೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ, ಹಾಗೆ ತಪ್ಪದೆ ವಿಶ್ ಮಾಡೋದನ್ನು ಮಾತ್ರ ಮರಿಬೇಡಿ.